ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಇವತ್ತು ಮ್ಯಾಚ್ ನಡೀತಿದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಮೂರನೇ ಟೆಸ್ಟ್ ಮ್ಯಾಚ್ ರಾಜ್ಕೋಟ್ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಆಕ್ಚುಲಿ ನಿನ್ನೆ ಹೆಸರು ರೀನೇಮ್ ಆಯ್ತು, ನಿರಂಜನ್ ಶಾ ಕ್ರಿಕೆಟ್ ಸ್ಟೇಡಿಯಂ ಅಂತ, ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಂತ ಇತ್ತಿದ್ದು ನಿರಂಜನ್ ಶಾ ಕ್ರಿಕೆಟ್ ಸ್ಟೇಡಿಯಂ ಅಂತ ರೀನೇಮ್ ಆಯಿತು. ಇದರ ಫಂಕ್ಷನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. BCCI ಸೆಕ್ರೆಟರಿ ಆಗಿರುವಂಥ ಜಯ ಶಾ ಅವರು. ಮಗ, ಇವರೇನು ಇವಾಗ ನಾನು ಹೇಳೋ ಸ್ಟೇಟ್ಮೆಂಟ್ನ ಕೇಳ್ಬಿಟ್ಟು ಇವರೇನು ಸೆಲೆಕ್ಟರ ಅಂತ ಕೇಳ್ತೀರಾ ನೀವು? ಸೆಲೆಕ್ಟರ್ ಆಗಿಲ್ಲ ಅಂತ ಅದನ್ನು ಕೂಡ BCCI ಸೆಕ್ರೆಟರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ T20 ವರ್ಲ್ಡ್ ಕಪ್ಪಿಗೆ ಯಾರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಒಂಥರ ಹೆವಿ ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ. ನಾವು ಅಹಮದಾಬಾದಲ್ಲಿ ಆಸ್ಟ್ರೇಲಿಯಾ ಮೇಲೆ 2023 ವರ್ಲ್ಡ್ ಕಪ್ನ ಗೆಲ್ಲಕ್ಕೆ ಆಗದೆ ಇರ್ಬೋದು. ಆಫ್ಟರ್ ಕನ್ಸಿಕ್ಯೂಟಿವ್ ವಿನ್ಸ್, ಆಫ್ಟರ್ ಕನ್ಸಿಕ್ಯೂಟಿವ್ 10 ಮ್ಯಾಚ್ನ ಗೆದ್ದಾದ್ಮೇಲೆ ಫೈನಲ್ ದಬಾಕೊಂಡಿರ್ಬೋದು. ಬಟ್ ಅದ್ರ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ, 2024 ವರ್ಲ್ಡ್ ಕಪ್ ವಿಲ್ ಬಿ ಅವರ್ಸ್ ಅಂತ. ನಮ್ದಂತೆ 2024 ವರ್ಲ್ಡ್ ಕಪ್ ಅಂದರೆ ಬ್ರಬೋಡಾಸಲ್ಲಿ ಇಂಡಿಯಾ ಗೆದ್ದಿ ತೋರಿಸುತ್ತೆ ಗುರು, ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿದರೆ. ಅಂಡರ್ ಯಾರ ಕ್ಯಾಪ್ಟನ್ಸಿ? ಇವಾಗ ಕ್ವಶನ್ ಇರೋದು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನ ಅಥವಾ ಇವ್ರ ಕ್ಯಾಪ್ಟನ್ಸಿನ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಇನ್ನ ರಿಕವರಿ ಸ್ಟೇಜ್ ಅಲ್ಲಿ ಇದ್ದಾರೆ. ಲಾಸ್ಟ್ ವರ್ಲ್ಡ್ ಕಪ್ ಇಂದ ಅವರು ಆಡಿಲ್ಲ ಆಕ್ಟಿವ್ ಆಗಿ. ಯಾರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ? ರೀಸೆಂಟ್ ಆಗಂತೂ ಸುಮಾರು ಸೀರೀಸ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನ T20 ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಸೊ ಆದ್ರಿಂದ ಜೊತೆಗೆ IPL ಕೂಡ ಮಸ್ತ ಕ್ಯಾಪ್ಟನ್ಸಿನ ನಿಭಾಯಿಸಿ ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ಗೆ ತಗೊಂಡ್ಬಂದಿರೋದ್ರಿಂದ ಟೀಮ್ನ, ಜೊತೆಗೆ ಮುಂಬೈ ಇಂಡಿಯನ್ಸ್ ಅವರು ಕೂಡ ರೋಹಿತ್ ಶರ್ಮಾನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಇವರು ಕ್ಯಾಪ್ಟನ್ಸಿನ ಮೇಲ್ಗಡೆ ಏರಿಸಿರೋದ್ರಿಂದ ಇಲ್ಲಿ ಕೊಡಬಹುದಾ ಇವರಿಗೆ ಕ್ಯಾಪ್ಟನ್ಸಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ಆದ್ರೂ ಒಂದು ಕ್ವಶನ್ ಏನು ಅಂದರೆ, ರೋಹಿತ್ ಶರ್ಮಾಗೆ ರೀಸೆಂಟ್ ಆಗಂತ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಕ್ಯಾಪ್ಟನ್ಸಿನ ಕೊಟ್ಟಿದ್ರು. ಅವಾಗ ನಮಗಂತೂ ಒಂಥರ ಇಲ್ಲಾಗಿರೋ ಪಕ್ಕ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಅಂತ ನಾವಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ವಿ. ಅದೇ ರೀತಿ ಇವಾಗ ಜಯ ಶಾ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡರ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ, ಪ್ರಿಸೈಸ್ ಆಗಿ ಅಂಡರ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ಇಂಡಿಯಾ ಲಿಫ್ಟ್ ಮಾಡಿದೆ 2024 ವರ್ಲ್ಡ್ ಕಪ್ ಅಂತ ಪ್ರಿಸೈಸ್ ಆಗಿ ಹೇಳಿರೋದ್ರಿಂದ ರೋಹಿತ್ ಶರ್ಮಾನೇ ಈ T20 ವರ್ಲ್ಡ್ ಕಪ್ಪಿಗೆ ಕ್ಯಾಪ್ಟನ್ ಅಂತ ನಾವು ದೃಢೀಕರಿಸ್ಬೋದು ಗುರು, ಪಕ್ಕ ಹೇಳ್ಬೋದು. ಬಟ್ ಆದರೂ ಮುಂಬೈ ಇಂಡಿಯನ್ಸ್ ಇದು ಅಜೀಬ್ ಆಗಲೇಬೇಕು ಗುರು. ಒಬ್ಬ T20 ವರ್ಲ್ಡ್ ಕಪ್ ಕ್ಯಾಪ್ಟನ್ ಮಾಡ್ತಾ ಇರೋವಂಥ ಕ್ಯಾಪ್ಟನ್ನ ನೀನು ಇಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ಕೆಳಗಡೆ ಹಾಕೊಂಡು ಕೂರಿಸ್ಬಿಟ್ಟು ಏನೇನೋ ಅದು ಬಿಡಿ, ಎಲ್ಲ ಕಾಂಟ್ರವರ್ಸಿ ಆಗಿರೋದು ಗೊತ್ತಿರೋವಂಥ ವಿಚಾರನೇ, ಏನೂ ಸರಿ ಇಲ್ಲ ಅಂತ ರೋಹಿತ್ ಶರ್ಮಾ ಅವರ ವೈಫೇನೇ ಕಾಮೆಂಟ್ ಹಾಕಿದ್ರು. ಅವಾಗಲೇ ಗೊತ್ತಾಯ್ತು ನಮಗೆ ಏನೂ ಸರಿ ಇಲ್ಲ ಮುಂಬೈ ಇಂಡಿಯನ್ಸಲ್ಲಿ ಅಂತ. ಒಬ್ಬ ಕ್ಯಾಪ್ಟನ್ನ IPL ಕ್ಯಾಪ್ಟನ್ಸಿ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತಂದರೆ ಮುಂಬೈ ಇಂಡಿಯನ್ಸ್ನ ಒಂಥರ ಈ ವರ್ಷ ಕ್ಯಾಪ್ಟನ್ಸಿ ಮಾಡೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷ ಏನಾದ್ರು ಕೂರಿಸಿತ್ತು ಅಂತಂದರೆ ಯಾರು ಕೇಳೋಕ್ಕೆ ಬರ್ತಿಲ್ಲ. ಬಟ್ ಇವಾಗ T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯನ್ ಕ್ಯಾಪ್ಟನ್ನ ಇಲ್ಲಿ IPL ಕ್ಯಾಪ್ಟನ್ಸಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಇದಕ್ಕಿಂತ ಮುಂಬೈ ಇಂಡಿಯನ್ಸ್ಗೆ ಅಜೀಬ್ ಆಗುವಂಥದ್ದು ಇನ್ನೂ ಒಂದಿಲ್ಲ. ಯಾಕಂದರೆ ಇವಾಗ ಕನ್ಫರ್ಮ್ ಆಗಿದೆ, ಆಲ್ಮೋಸ್ಟ್ ಅಲ್ಲ ಪಕ್ಕ ಕನ್ಫರ್ಮ್, 100% ಕನ್ಫರ್ಮ್ ರೋಹಿತ್ ಶರ್ಮಾ ಅವರನ್ನೇ ಕ್ಯಾಪ್ಟನ್ಸಿನ ಈ T20 ವರ್ಲ್ಡ್ ಕಪ್ ಅಲ್ಲಿ ನಿಭಾಯಿಸ್ತಾರೆ ಅಂತ. ಇದನ್ನ ಅರ್ಥಕೊಂಡು ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾಗಿರೋರು ಕ್ಯಾಪ್ಟನ್ಸಿನ ಕೊಟ್ಟರು ಅಂತಾನೆ ಒಂಥರ ಪ್ರಾಕ್ಟೀಸ್ ಮಾಡ್ದಂಗೆ ಇರುತ್ತೆ. ಪ್ರಾಕ್ಟೀಸ್ ಏನು ಅವಶ್ಯಕತೆ ಇಲ್ಲ, ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿ ಏನು ಹೊಸದ. ಬಟ್ ಆದ್ರೂ ಒಂಥರ ಫ್ಲೋಲ್ ಇದ್ದಂಗೆ ಇರುತ್ತೆ. ಈ IPL ಕ್ಯಾಪ್ಟನ್ಸಿನ ನಿಭಾಯಿಸಿ ಜೊತೆಗೆ ಅದನ್ನು ಹಂಗೆ ತೊಗೊಂಡೋಯ್ತು ಅಂದರೆ T20 ವರ್ಲ್ಡ್ ಕಪ್ಗೆ ಚೆನ್ನಾಗಿರುತ್ತೆ. ನೋಡೋಣ ಅವರು ಏನೇನು ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ. ಒಟ್ಟಲ್ಲಿ ಮುಂಬೈ ಇಂಡಿಯನ್ಸು ಆಫ್ಟರ್ ಇವರ ಸ್ಟೇಟ್ಮೆಂಟ್, ಜಯ ಶಾ ಅವ್ರ ಸ್ಟೇಟ್ಮೆಂಟ್ನ ಕೇಳಾದ್ಮೇಲೆ ಸ್ಟನ್ ಆಗಿರ್ತಾರೆ ಒಂದು ಕ್ಷಣ. ಅವ್ರು ಅನ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್ ಅವರು ಇಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಕೊಡಲ್ಲ ಆಯ್ತಲ್ಲ, ಇವ್ರಿಗೆ ಹಾರ್ದಿಕ್ ಪಾಂಡ್ಯಗೆ T20 ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿ ಕೊಟ್ಬಿಡ್ತಾರೆ ಅಂತ ಅವರೊಂದು ಭ್ರಮೇಲಿದ್ರು ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಕ್ಯಾಪ್ಟನ್ಸಿನ ಇವರಿಗೆ ಅನೌನ್ಸ್ ಮಾಡ್ಬಿಟ್ಟು ಟಕಾರನಾಗೆ ಇಲ್ಲಿ ಅನೌನ್ಸ್ ಆಗ್ಬಿಡ್ತು ಅಂತ ಅಲ್ಲೂ ಕೂಡ ಅನೌನ್ಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರೇನೋ. ಬಟ್ ಇಲ್ಲಿ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿನ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸ್ಗೆ ಬರೋ ಅಂಥ ಕ್ರಿಟಿಸಿಸಮ್ನ ಅದು ಯಾವ ಥರ ತಡ್ಕೊಂತಾರೆ ಅಂತ ಗೊತ್ತಾಗ್ತಿಲ್ಲ. ಅದು IPL ಸ್ಟಾರ್ಟ್ ಆಗಲಿ ಗೊತ್ತಾಗುತ್ತೆ, ಆಮೇಲೆ ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆಗಲಿ ಅವಾಗ ಗೊತ್ತಾಗುತ್ತೆ. ಇನ್ನೂ ಬರುತ್ತೆ ಕ್ರಿಟಿಸಿಸಮ್ ಜಾಸ್ತಿ. ಅದು ಮುಂಬೈ ಇಂಡಿಯನ್ಸ್ ಅವರು ಕ್ಲಿಕ್ ಆಗ್ಬಿಟ್ಟು ಚೆನ್ನಾಗಿ ಆಡಿ ಗೆದ್ಬಿಟ್ರೆ ಏನೋ ಪರವಾಗಿಲ್ಲ, ಅಥವಾ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬಿಟ್ರೆ ಪರವಾಗಿಲ್ಲ, ತೋಪ್ ಪಡ್ಕೊಂಡು ಕೆಳಗಡೆ ಕಚ್ಕೊಂಡ್ಬಿಡ್ತು ಅಂತಂದರೆ ಇದಕ್ಕಿಂತ ಅಜೀಬ್ ಆಗುವಂಥದ್ದು ಇನ್ನೂ ಒಂದು ಇರೋದಿಲ್ಲ. ಸೊ ಇವಾಗ ಪಕ್ಕಾ ಕನ್ಫರ್ಮ್ ಆಗಿದೆ, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ 2024 ವರ್ಲ್ಡ್ ಕಪ್ಪು ಆಡ್ತಾ ಇದೆ ನಮ್ಮ ಟೀಮ್ ಇಂಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.